ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ಆಧ್ಯಾತ್ಮ, ನನ್ನೆಲ್ಲ ಆಗರ್ಭ ಶ್ರೀಮಂತ ದೇವರುಗಳಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆದಷ್ಟು ಹಣದ ಬಗ್ಗೆ ನಿಮಗೆ ತಿಳಿಸೋದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ ಏನಂತ ಅಂದರೆ, ತುಂಬ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಟೆಕ್ನಿಕ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಏನು ಅದು ಅಂತ ಅಂದರೆ, ನಿಮಗೆ ತಕ್ಷಣದಲ್ಲಿ ಹಣ ಬೇಕು ಅಂತ ಅಂದರೆ ಹೇಗೆಲ್ಲ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದೆರಡು ಟೆಕ್ನಿಕ್ನ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮಿರಾಕಲ್ ಮನಿ, ಇಲ್ಲಿ ಸ್ವಿಚ್ ವರ್ಡ್ನು ಕೂಡ ನಾನು ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಏನೋ ಒಂದು ನಾವು ಮದುವೆ ಮಾಡ್ತಾ ಇರ್ತೀವಿ, ನಮ್ಮ ಮನೆ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳನ್ನ ಮದುವೆ ಮಾಡ್ತಾ ಇರ್ತೀವಿ, ನಮಗೆ ದುಡ್ಡು ಅಡ್ಜಸ್ಟ್ ಆಗ್ತಾ ಇರಲ್ಲ. ಸೊ ನಾವು ಮನೆ ಕಟ್ತಾ ಇರ್ತೀವಿ, ಅರ್ಧಕ್ಕೆ ನಿಂತಿರುತ್ತೆ, ನಮ್ಮ ಹತ್ರ ದುಡ್ಡಿರಲ್ಲ. ಮಕ್ಕಳು ಫೀಸ್ ಕಟ್ಟಬೇಕು, ತಕ್ಷಣದಲ್ಲಿ ದುಡ್ಡು ಶಾರ್ಟೇಜ್ ಆಗಿದೆ, ದುಡ್ಡು ಸಿಗ್ತಾ ಇಲ್ಲ. ಸೊ ಇದೇ ರೀತಿ ದುಡ್ಡು ಪ್ರತಿಯೊಂದಿಗೂ ಕೂಡ ತುಂಬ ಸಲ ನಮಗೆ ಅಡ್ಜಸ್ಟ್ ಆಗ್ತಾ ಇರಲ್ಲ. ಸೊ ಲೋನ್ ತೊಗೊಳ್ತೀವಿ, ಮತ್ತು ಇನ್ನೊಂದು ಏನೋ ಸಾಲ ಕೇಳ್ತೀವಿ, ಯಾವ್ದು ಮಾಡಿದ್ರೂ ಕೂಡ ನಮಗೆ ದುಡ್ಡು ಅನ್ನೋದು ಅಡ್ಜಸ್ಟ್ ಆಗ್ತಾ ಇರಲ್ಲ. ಆ ಮನಿನ ತಕ್ಷಣದಲ್ಲಿ ನಾವು ಹೇಗೆ ಆ ಮನಿ ಬರೋ ಹಾಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದು ನಿಜನಾ ಯಶೋದ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಿಜ. ಅದು ನಿಮ್ಮಲ್ಲಿ ಇರ್ತಕ್ಕಂತಹ ಭಕ್ತಿ ಆಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂತಹ ಒಂದು ಎನರ್ಜಿ ಆಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂತಹ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಇದನ್ನೆಲ್ಲ ಒಂದು ಯೂನಿವರ್ಸ್ ಡಿಸೈಡ್ ಮಾಡಿ ಕೊಡುತ್ತೆ. ಸೊ ಇದು ಹೇಗೆ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀರಾ? ದಯವಿಟ್ಟು ಲೆಟ್ಸ್ ಕಮ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ, ಲೆಟ್ಸ್ ಕಮ್ ಗೈಸ್, ವಿಷಯದ ಕಡೆ ಹೋಗೋಣ. ದಯವಿಟ್ಟು ಫ್ರೀಯಾಗಿ ಸಿಗ್ತಾ ಇರುವಾಗಲೇ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಾಲ ಕಳೆದ ನಂತರ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅನ್ನೋದು. 4 ಜನಕ್ಕೆ ಏನೋ ಒಂದು ವಿಷಯ ತಲುಪಿದ್ರೆ ಅದು ಅವ್ರ ಸಮಸ್ಯೆಯಿಂದ ಒಂದು ಪಾರಾಗಬಹುದು ಅನ್ನೋದು ಒಂದು ನನ್ನ ಇಂಟೆನ್ಷನ್. ಜಾಸ್ತಿ ಕೊರಿಯೋದು ಬೇಡ, ಲೆಟ್ಸ್ ಕಮ್. ಇಲ್ಲಿ ನಾನು ಒಂದು 3 ಸ್ಟೆಪ್ ಹೇಳ್ಕೊಡ್ತೀನಿ, ಓಕೆನಾ? 3 ಸ್ಟೆಪ್ಪಲ್ಲಿ ಯಾವ ರೀತಿ ತಕ್ಷಣದಲ್ಲಿ ಹಣವನ್ನು ನಾವು ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು, ಹಣ ನಮ್ಮ ಹತ್ರ ಬರೋ ಹಾಗೆ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಕೆಲವೊಂದು ಸ್ವಿಚ್ ವರ್ಡ್ನು ಕೂಡ ಹೇಳ್ಕೊಡ್ತೀನಿ. ಆ್ಯಂಡ್ ನಂಬರ್ಸ್, ಅದು ಯಾವ ನಂಬರ್? ಫಸ್ಟ್ ಸ್ಟೆಪ್ ಬಂದು ಈ 5 ನಂಬರು ಉಲ್ಟಾ ಕಾಣಿಸುತ್ತೆ, ಓಕೆ? ನಾನು ಇಲ್ಲಿ ಸ್ಲಿಪ್ ಮಾಡಿರ್ತೀನಿ, ಪಕ್ಕದಲ್ಲಿ ಹಾಕಿರ್ತೀನಿ. ಫಸ್ಟ್ ಬಂದು 520 520 741 777. ಈ ನಂಬರ್ನ ವಿಶೇಷತೆ ಹೇಳ್ತೀನಿ. 520 ಅಂತ ಅಂದರೆ ಹಣದ ಮಳೆ, 741 ಅಂತ ಅಂದರೆ ಅಸಾಧ್ಯವಾಗದನ್ನು ಕೂಡ ಸಾಧ್ಯವಾಗಿಸೋದು ಅಂತ. ಸೊ 777 ಅಂತ ಅಂದರೆ ಮಿರಾಕಲ್ ಅಂತ. ಸೊ ಈ ಎನರ್ಜಿ ಆಗಿರ್ತಕ್ಕಂಥ ನಂಬರ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ 3 ಸ್ಟೆಪ್ಪಲ್ಲಿ ನಮ್ಮ ತಕ್ಷಣದಲ್ಲಿ ಹಣವನ್ನು ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ನಿಮಗೆ ಡೆಮೋದಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ ಯಾವ ರೀತಿ ಬರ್ಕೊಳ್ಬೇಕಂತ. ಈ 3ನ್ನ ಈ ರೀತಿ ಬರ್ಕೊಂಡು ಅದರ ಒಳಗಡೆ ಒಂದು ಸರ್ಕಲ್ ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಸ್ಟೆಪ್ ಏನಂತ ಅಂದರೆ, ನೀವು ಈ 3 ನಂಬರ್ನ ನಿಮ್ಮ ಲೆಫ್ಟ್ ಸೈಡ್ ಎಡಭಾಗದಲ್ಲಿ ಯಾವ ಜಾಗದಲ್ಲಿ ಆದರೂ ಕೂಡ ಬರ್ಕೋಬೋದು. ಕೈ ಮೇಲಾಗಿರ್ಬೋದು, ಆ್ಯಂಡ್ ಕೈಯಲ್ಲಾಗಿರ್ಬೋದು, ಅಥವಾ ತೊಡೆನಲ್ಲಾಗಿರ್ಬೋದು. ಸೊ ಆಲ್ಮೋಸ್ಟ್ ಓವರ್ ಬಾಡಿ ಲೆಫ್ಟ್ ಸೈಡಲ್ಲಿ ನಿಮಗೆ ಯಾವ ಸೈಡ್ ಅನುಕೂಲ ಆಗುತ್ತೆ, ಯಾವ ಭಾಗದಲ್ಲಿ ಅನುಕೂಲ ಆಗುತ್ತೆ ಆ ಭಾಗದಲ್ಲಿ ಬರ್ಕೊಂಡ್ರೆ ಬೆಟರ್. ಸೊ ಈ ಕೈಯಲ್ಲಿ ನಾನು ನಿಮಗೆ ಬರೆದು ತೋರಿಸಿದ್ದೀನಿ. 520 741 777 ಈ ನಂಬರನ್ನು ಬರೆದು ಒಂದು ಸರ್ಕಲ್ನ ಹಾಕಿ ನೀವು ಪ್ರೇಯರ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಪ್ರೇಯರ್ ಮಾಡೋದ್ರಿಂದ ಹುಟ್ಟಿದ ಕೂಸು ಹುಟ್ಟಿದ ತಕ್ಷಣ ನಡೆಯಲ್ಲ. ಹಾಗೆ ಯೂನಿವರ್ಸ್ಗೆ ನಮ್ಮ ಕೋರಿಕೆಯನ್ನು ಹೇಳಿ ಪಾಸಿಟಿವ್ ಆಗಿ ಅದಕ್ಕೂ ಕೂಡ ಕಾಲಾವಕಾಶವನ್ನು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗಿನ ನಮ್ಮ ಪಾಪಕರ್ಮಗಳು, ಹಿಂದಿನ ಜನ್ಮದ ಪಾಪಕರ್ಮಗಳ ಅನುಗುಣವಾಗಿ ಯೂನಿವರ್ಸ್ ನಮಗೆ ಖಂಡಿತವಾಗಿಯೂ ಕೂಡ ಫಲ ಕೊಡುತ್ತೆ. ಬಿಕಾಸ್ ಸೊ ದಟ್ ನಮ್ಮಲ್ಲಿ ಒಂದು ಎನರ್ಜಿ ಇರಬೇಕು, ನಮ್ಮಲ್ಲಿ ಒಂದು ಪಾಸಿಟಿವ್ ಇರಬೇಕು. ಇದು ಬರ್ಕೊಂಡು ನೀವು ಪ್ರತಿನಿತ್ಯ ಎಷ್ಟು ದಿನ ಮಾಡಬೇಕು ಅಂತ ನೀವು ಕೇಳ್ತೀರಾ. ನನ್ನ ಪ್ರಕಾರ ಇದನ್ನು ಬರ್ಕೊಂಡ ನಂತರ 3 ದಿನದಲ್ಲಿ ಅಮೌಂಟ್ ಬರ್ಬೋದು, ಅಥವಾ 24 ಗಂಟೆಲಿ ಬರ್ಬೋದು, ಅಥವಾ 74 ಗಂಟೆಲಿ ಬರ್ಬೋದು. ಸೊ ದಟ್ 1 ವೀಕಲ್ಲಿ ಬರ್ಬೋದು. ನಿಮ್ಮ ಎನರ್ಜಿಗೆ ಅನುಗುಣವಾಗಿ, ಪಾಪ ಕರ್ಮಗನುಗುಣವಾಗಿ ಅಮೌಂಟ್ ಬರುತ್ತೆ. ಇದನ್ನು ನಾನು ಬೆಟರ್ ದೆನ್ ಸೊಲ್ಯೂಷನ್ 30 ದಿನ, 1 ತಿಂಗಳು ಪ್ರತಿದಿನ ಈ ಥರ ಕೈಗೆ
ಲೆಫ್ಟ್ ಸೈಡಲ್ಲಿ ಯಾವ ಭಾಗಕ್ಕಾದರೂ ಬರ್ಕೊಂಡು ಪಾಸಿಟಿವ್ ಆಗಿ ಆಫರ್ ಮಾಡಿ. ಏನಂತ ಆಫರ್ ಮಾಡಿ, ನನಗೆ ಇಂಥ ಕಾರ್ಯಕ್ಕೆ ನನ್ನ ಇಂತಹ ಇಷ್ಟು ಒಂದು ಹಣ ನನಗೆ ಬರಬೇಕಾಗಿದೆ, ಇದಕ್ಕೆ ನನಗೆ ಯೂನಿವರ್ಸ್ ರೆಡಿ ಮಾಡಿಕೊಡ್ಬೇಕಾಗಿದೆ ಅಂತ ಪಾಸಿಟಿವ್ ವೈಬ್ರೇಷನ್ನ ಹೇಳ್ತಾ ಬನ್ನಿ. ಬೆಳಿಗ್ಗೆ ಸಂಜೆ ಹೇಳ್ತಾ ಬನ್ನಿ. ಬರ್ಕೊಳ್ಳಿ. ಇದನ್ನು ಬರ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಇದನ್ನು ಪ್ರತಿನಿತ್ಯ 30 ಡೇಸ್ ಮಾಡಿದ್ರೆ ಖಂಡಿತವಾಗಿ ಕೂಡ ಅದ್ರ ಒಳಗಡೆ ನಿಮಗೆ ಅಮೌಂಟ್ ಬಂದು ಸೇರುತ್ತೆ. ಯಾವುದಾದ್ರೂ ಒಂದು ರೂಪದಲ್ಲಾಗಿರ್ಬೋದು. ಇದೆಲ್ಲ ಹೇಗೆ ಯಶೋದ ಅಂತ ನೀವು ಕೇಳ್ಬೋದು. ಖಂಡಿತವಾಗಿ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಇಂಚಿಂಚು ಕೂಡ, ಪ್ರತಿಯೊಂದು ಕೂಡ ನಮ್ಮ ಪಾಪ ಕರ್ಮಗಳಿಗಾಗಿ ಮತ್ತು ನಮ್ಮ ಹಿಂದಿನ ಜನ್ಮದ ಕರ್ಮಗಳಿಗೆ ನಾವು ಏನು ಮಾಡಿರ್ತೀವಿ ಪ್ರತಿಯೊಂದನ್ನು ಕೂಡ ಇದು ಯೂನಿವರ್ಸ್ ಅಬ್ಸರ್ವ್ ಮಾಡ್ತಾ ನಮಗೆ ಲೈಫ್ನ ಕೊಡ್ತಾ ಇರುತ್ತೆ. ಸೊ ಈ ನಂಬರ್ನ ಬರ್ಕೊಂಡು, ನಾನು ಈ ನಂಬರ್ನ ವಿಶೇಷತೆ ಹೇಳಿದ್ದೀನಿ. 520 ಹಣದ ಮಳೆ, 741 ಅಸಾಧ್ಯವಾಗಿದ್ದದನ್ನು ಕೂಡ ಸಾಧ್ಯವಾಗಿಸ್ತಕ್ಕಂಥದ್ದು, 777 ಮಿರಾಕಲ್ ಮಾಡ್ತಕ್ಕಂಥದ್ದು. ಸೊ ಈ ನಂಬರನ್ನು ನೀವು 1 ತಿಂಗಳು ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಅಟ್ರಾಕ್ಟ್ ಆಗೇ ಆಗುತ್ತೆ ಮನಿ ಯಾವುದಾದ್ರೂ ರೂಪದಲ್ಲಿ. ನಿಮಗೆ ತಕ್ಷಣದಲ್ಲಿ ಹಣ ಬೇಕು ಅಂತ ಅಂದ ಸಮಯದಲ್ಲಿ. ಲೈಕ್ ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ, ನಾನು ಇಲ್ಲಿ ಬರೆದು ಕಾಣಿಸಲ್ಲ, ಆ್ಯಕ್ಚುಲಿ ಸ್ಲಿಪ್ಪಲ್ಲಿ ಇಲ್ಲಿ ಹಾಕಿರ್ತೀನಿ. ಓಕೆನಾ? ಪಕ್ಕದಲ್ಲಿ ನಾನು ಫೋಟೋ ಹಾಕಿರ್ತೀನಿ. ಫಸ್ಟು 777 ಅಂತ ಬರ್ಕೊಳ್ಳಿ. ಅದ್ರ ಕೆಳಗಡೆ ನಿಮ್ಮ ನೇಮ್, ಯುವರ್ ನೇಮ್, ಮತ್ತು ಅದ್ರ ಪಕ್ಕದಲ್ಲಿ 520, ಮತ್ತು ನೆಕ್ಸ್ಟು 741. ಫಸ್ಟ್ ಸ್ಟೆಪ್ಪಲ್ಲಿ ಏನು 520 ಫಸ್ಟ್ ಬಂದಿತ್ತು, ಸೆಕೆಂಡ್ ಒನ್ 741 ಬಂದಿತ್ತು, ಥರ್ಡ್ ಒನ್ 777 ಬಂದಿತ್ತು. ಇಲ್ಲಿ ಫಸ್ಟೇ 777 ಬರುತ್ತೆ, ನಂತರ 520 ಬರುತ್ತೆ, ಲಾಸ್ಟ್ ಒನ್ 741 ಬರುತ್ತೆ. ಮಧ್ಯದಲ್ಲಿ ನಿಮ್ಮ ನೇಮ್ ಹಾಕ್ಬಿಟ್ಟು ಸರ್ಕಲ್ ಹಾಕಿ, ಇದರೊಳಗಡೆ ಸರ್ಕಲ್ ಹಾಕ್ಬಿಟ್ಟು ಇದನ್ನು ನಾನು ಪಕ್ಕದಲ್ಲಿ ಫೋಟೋ ಹಾಕಿದ್ದೀನಿ. ಅದರಂತೆ ನೀವು ಇದನ್ನು ಒಂದು ಮಾಡಿಸ್ಕೊಳ್ಳಿ. ನಾಮಿನೇಷನ್ ಮಾಡಿಸ್ಕೊಂಡ್ರೆ ಬೆಟರ್. ಯಾಕಂದರೆ ಈಗ ಡ್ರೈವರ್ ಲೈಸೆನ್ಸ್ ಎಲ್ಲ ಮಾಡಿಸ್ಕೊತೀರಲ್ವಾ, ಹಾಗೆ ಇದೊಂದನ್ನು ನಾಮಿನೇಷನ್ ಮಾಡಿಸ್ಕೊಳ್ಳಿ. ಎಷ್ಟು ಖರ್ಚಾಗಲ್ಲ, ಎಷ್ಟೆಷ್ಟೋ ಖರ್ಚು ಮಾಡ್ತೀವಂತೆ ಅಲ್ವಾ. ಇದೊಂದು ನಾಮಿನೇಷನ್ ಮಾಡಿಸ್ಕೊಳ್ಳಿ. ತದನಂತರ ಇದನ್ನು ನೀವು ಪ್ರತಿ ರಾತ್ರಿ ಮಲಗ್ತಕ್ಕಂತಹ ದಿಂಬಿನ ಕೆಳಗಡೆ ಇಡ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಇದನ್ನು ಹಾಗೆ ಪೇಪರಲ್ಲಿ ಇಟ್ಟರೆ ಹರಿದೋಗ್ಬೋದು. ಸೊ ಹಾಗಾಗಿ ನೀವೊಂದು ನಾಮಿನೇಷನ್ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ತಾರಲ್ಲ, ಆ ಥರ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನೀವು ಪ್ರತಿದಿನ ಬೆಳಗ್ಗೆ ಎದ್ದೇಳಬೇಕಾದ್ರೆ ಮತ್ತು ರಾತ್ರಿ ಮಲ್ಕೊಳ್ಬೇಕಾದ್ರೆ ಅದನ್ನು ನಿಮ್ಮದು ಪ್ರೇಯರ್ ಏನಿದೆ, ಎಷ್ಟು ಅಮೌಂಟ್ ಬರಬೇಕಾಗಿದೆ, ತಕ್ಷಣದಲ್ಲಿ ಏನನ್ನ ಅಮೌಂಟ್ನ ಕೊಡಬೇಕಾಗಿದೆ ಯೂನಿವರ್ಸ್, ಅದನ್ನು ಪಾಸಿಟಿವ್ ಆಗಿ ಆಫರ್ ಮಾಡ್ತಾ ಮಲ್ಕೋಬೇಕಾದ್ರೆ, ಮತ್ತು ಬೆಳಗ್ಗೆ ಎದ್ದ ನಂತರ ಅದನ್ನು ನೋಡಿ ಪಾಸಿಟಿವ್ ಆಗಿ ಪ್ರಾರ್ಥನೆ ಮಾಡಿ, ಪ್ರೇಯರ್ ಮಾಡಿ, ನನಗೆ ಇಷ್ಟು ಅಮೌಂಟ್ ಬರಬೇಕಾಗಿದೆ, ಯೂನಿವರ್ಸ್ ನನಗೆ ಇಷ್ಟು ದುಡ್ಡನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು, ನನಗೆ ಇಷ್ಟು ಬರಬೇಕಾಗಿದ್ದು ನನಗೆ ಬಂದಿದೆ ಅಂತ ಆಫರ್ ಮಾಡಿ ಮತ್ತೆ ಅದನ್ನು ಅಲ್ಲೇ ಇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್, ನಿಮಗೆ ದುಡ್ಡು ಬರಬೇಕು ಅನ್ನೋ ಒಂದು ಪಾಸಿಟಿವ್ ವೈಬ್ರೇಷನ್ ಖಂಡಿತವಾಗಿಯೂ ಕೂಡ ಅದು ಯೂನಿವರ್ಸ್ಗೆ ತಲುಪಿ ತಕ್ಷಣದಲ್ಲಿ ಹಣವನ್ನು ಅಟ್ರಾಕ್ಟ್ ಮಾಡ್ತಕ್ಕಂತಹ ಟೆಕ್ನಿಕ್ ಆ್ಯಂಡ್ ಪವರ್ ಇದಕ್ಕಿದೆ. ಇದನ್ನು ನಾನು ಪಕ್ಕದಲ್ಲಿ ಫೋಟೋ ಹಾಕಿದ್ದೀನಿ, ಅದರಂತೆ ನೀವು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಏನು ಇದೆಲ್ಲ ಹೇಗೆ ಸಾಧ್ಯ ಆಗುತ್ತಾ ಅಂತ ಅನ್ಬೋದು. ಇದೆಲ್ಲ ಈ ನ್ಯೂಜಿಲೆಂಡ್, ಥೈಲ್ಯಾಂಡ್ ಈ ಥರದ್ರಲ್ಲಿ, ಅಮೇರಿಕಾ ಈ ಥರದ್ರಲ್ಲಿ ಇದೆಲ್ಲ ಅಫರ್ಮೇಷನ್ನು, ಮ್ಯಾನಿಫೆಸ್ಟೇಷನ್ನು ಇದೆಲ್ಲ ಮಾಡ್ತಾಯಿದ್ರು. ಈಗ ನೀವು ನೋಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ಪವರ್ಫುಲ್ ಬದಲಾವಣೆಗಳಾಗಿದೆ ಟೆಕ್ನಾಲಜಿ ಅಂತ. ಖಂಡಿತವಾಗಿಯೂ ಕೂಡ ಇದು ಸತ್ಯ. ಮನುಷ್ಯ ಜನ್ಮ ಹೇಗಿದೆ, ನೇಚರ್ ಹೇಗಿದೆ ಅಂದಮೇಲೆ ಖಂಡಿತವಾಗಿಯೂ ಕೂಡ ಇದು ಸತ್ಯ. ಇದು ಎಲ್ಲರೂ ನಾನು ಸರ್ಚ್ ಮಾಡಿರೋ ಪ್ರಕಾರ, ಬಂದಿರತಕ್ಕಂಥ ರಿಸಲ್ಟ್ ಖಂಡಿತವಾಗಿಯೂ ಕೂಡ ಪವರ್ಫುಲ್ ಸ್ವಿಚ್ ವರ್ಡ್. ಸೊ ಲಾಸ್ಟ್ ಒನ್, ಥರ್ಡ್ ಒನ್ ಸ್ಟೆಪ್ ಏನಂತ ಅಂದರೆ ಡಿವೈನ್ ಮಿರಾಕಲ್ 520. ಇಷ್ಟನ್ನ ನೀವು ಹೇಳ್ತಾ ಬರಬೇಕಾಗುತ್ತೆ, ಪ್ರತಿದಿನ ಹೇಳ್ತಾ ಬರಬೇಕಾಗುತ್ತೆ. ಹೇಳೋದ್ರಿಂದ ನಿಮ್ಮಲ್ಲಿ ನೀವು ಇದನ್ನು ಹೇಳಿ ನಿಮಗೆ ಎಷ್ಟು ಅಮೌಂಟ್ ಬರಬೇಕಾಗಿದೆ ಅಷ್ಟು ಅಮೌಂಟನ್ನು ಪಾಸಿಟಿವ್ ಆಗಿ ವೈಬ್ರೇಷನ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತ ಅಂದರೆ, ಈ ನಂಬರ್ ನಿಮ್ಮ ಲೈಫ್ನ ಮಿರಾಕಲ್ ಮಾಡುತ್ತೆ, ಡಿವೈನ್ ಮಾಡುತ್ತೆ. 520 ಅನ್ನೋದು ಈ ನಂಬರ್, ಇಷ್ಟನ್ನ ನೀವು ಹೇಳ್ತಾ ಬಂದರೆ ಖಂಡಿತವಾಗಿಯೂ ಕೂಡ ಕೆಲವೊಬ್ಬರಿಗೆ 1 ವೀಕಲ್ಲಿ ಬಂದಿದೆ, 24 ಗಂಟೆಲಿ ಜಸ್ಟ್ ಇದು ಬರ್ಕೊಂಡಿದ್ದಾರೆ. 3 ಸ್ಟೆಪ್ಪು ಕೂಡ ಮಾಡಿಲ್ಲ. ನಾನು ಸರ್ಚ್ ಮಾಡಿರೋ ಪ್ರಕಾರ 3 ಸ್ಟೆಪ್ಪು ಮಾಡಿಲ್ಲ, ಜಸ್ಟ್ ಇದನ್ನು ಬರ್ಕೊಂಡು
24 ಗಂಟೆ ಒಳಗಡೆ ದುಡ್ಡು ಬಂದಿದೆ ಅವರಿಗೆ. ಅವ್ರು ಅಂದ್ಕೊಂಡಿರ್ತಕ್ಕಂತಹದ್ದು ಶಾರ್ಟೇಜ್ ಆಗಿರ್ತಕ್ಕಂತಹ ದುಡ್ಡು ಯಾವುದೋ ಒಂದು ರೂಪದಲ್ಲಿ ಬಂದಿದೆ. ಹಾಗೆ ಇದೆಲ್ಲ ಸತ್ಯ. ನಮ್ಮಲ್ಲಿರ್ತಕ್ಕಂತಹ ಎನರ್ಜಿ ಮೇಯ್ನ್ ಮುಖ್ಯ, ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿನ ಹೊರಗೆ ಹಾಕೋದು ಮೇಯ್ನ್ ಮುಖ್ಯ. ಇಷ್ಟು ಮೂರನ್ನ ಮಾಡೋದ್ರಿಂದ ನೀವು ತಕ್ಷಣದಲ್ಲಿ ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಅದು ಸಾಧ್ಯ ಆಗುತ್ತೆ. ಒಮ್ಮೆ ಪ್ರಯತ್ನ ಮಾಡಿ ಬಂದು ಹೇಗೆ ರಿಸಲ್ಟ್ ಆಯಿತು ಅನ್ನೋದನ್ನು ದಯವಿಟ್ಟು ಪುಟ್ ಆನ್ ಕಾಮೆಂಟ್ ಬಾಕ್ಸ್. ಸೊ ದಟ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ನ ನಿಮ್ಮೊಂದಿಗೆ ನಾನು ತರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬರೋಣವಾ? ನಮಸ್ತೆ.